ದೇಶದ್ರೋಹದ ಕೇಸಲ್ಲಿ ಅರೆಸ್ಟ್ ಆಗಿರುವ ಹರಿಯಾಣದ ಖ್ಯಾತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಬಗೆದಷ್ಟು ರಹಸ್ಯಗಳು ಬೆಳಕಿಗೆ ಬರ್ತಿವೆ. ಪದೇ ಪದೇ ಪಾಕಿಸ್ತಾನ ಪ್ರವಾಸ, ಲಾಹೋರ್ ಅಂದ್ರೆ ಪ್ರೀತಿ ಎಂಬರ್ಥದ ಬರಹಗಳು, ಪಹಲ್ಗಾಮ್ ದಾಳಿ ಕುರಿತ ಅಭಿಪ್ರಾಯ. ಈಗ ಪಾಕ್ ಅಧಿಕಾರಿ ಜೊತೆಗಿನ ಸ್ನೇಹ ಬಯಲಾಗಿದ್ದು ಭಾರತೀಯ ಸೇನೆಗೆ ಸಂಬಂಧಿಸಿದ ಕೆಲ ಮಾಹಿತಿಗಳನ್ನು ಹಂಚಿಕೊಂಡಿರೋ ಸುಳಿವು ಸಿಕ್ಕಿದೆ. दोस्तों मैं हूं आपकी अपनी जो और मैं आ चुकी हूं पाकिस्तान में. ಜ್ಯೋತಿ ಮಲ್ಹೋತ್ರಾಳ ದೇಶದ್ರೋಹದ ಕಥೆಗಳು ಬಗೆದಷ್ಟು ಬಯಲು. ಪಾಕ್ ಹೈಕಮಿಷನರ್ ಜೊತೆಗಿನ ಫೋಟೋ ವಿಡಿಯೋ ರಿವೀಲ್. Everyone, so this is your Jo. ಅಂದ ಚಂದದ ವಿಡಿಯೋಗಳನ್ನ ಮಾಡಿಕೊಂಡು ಸುತ್ತಾಡ್ಕೊಂಡಿದ್ದಿದ್ರೆ ಇವತ್ತು ಈಕೆಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಖ್ಯಾತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಸದ್ಯ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳೊಂದಿಗೆ ಸ್ನೇಹ ಬೆಳೆಸಿ ಭಾರತೀಯ ಸೇನೆಯ ಮಾಹಿತಿಯನ್ನ ಸೋರಿಕೆ ಮಾಡಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿದ್ದು ಎನ್ಐಎ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಇದರ ಬೆನ್ನಲ್ಲೇ ಮೋಹನಾಂಗಿ ಜ್ಯೋತಿ ಮಲ್ಹೋತ್ರಾಳ ದೇಶದ್ರೋಹದ ಕಥೆಗಳು ಮತ್ತಷ್ಟು ಬಯಲಾಗಿವೆ. ಎರಡು ತಿಂಗಳ ಹಿಂದಷ್ಟೇ ಪಾಕ್ ಪ್ರವಾಸ, ಅಧಿಕಾರಿ ಜೊತೆ ಸುತ್ತಾಟ. ಟ್ರಾವೆಲ್ ವಿತ್ ಜೋ ಎಂಬ ಪ್ರಯಾಣ ಯೂಟ್ಯೂಬ್ ಖಾತೆಯನ್ನ ಹೊಂದಿರುವ 33 ವರ್ಷದ ಜ್ಯೋತಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಎಹ್ಸಾನ್ ಉರ್ ರೆಹಮಾನ್ ಅಲಿಯಾಸ್ ಡ್ಯಾನಿಶ್ನನ್ನ ಭೇಟಿಯಾಗಿರೋ ವಿಡಿಯೋ ಕೂಡ ಇದೆ. ಕಳೆದ ವರ್ಷ ನವದೆಹಲಿಯ ಪಾಕಿಸ್ತಾನ ಹೈಕಮಿಷನ್ನಲ್ಲಿ ಆಯೋಜನೆಗೊಂಡಿದ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಮಾರ್ಚ್ 30ರಂದು ಪೋಸ್ಟ್ ಮಾಡಲಾದ ಈ ವಿಡಿಯೋ ಮಲ್ಹೋತ್ರಾ ತನ್ನನ್ನ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿದೆ ಎಂದು ಹೇಳಿದ್ದಾಳೆ. 2023ರಲ್ಲಿ ದೆಹಲಿಯಲ್ಲಿ ಪಾಕ್ ಹೈಕಮಿಷನ್ನಲ್ಲಿದ್ದ ಡ್ಯಾನಿಶ್ನ ಜ್ಯೋತಿ ಮಲ್ಹೋತ್ರಾ ಭೇಟಿಯಾಗಿದ್ಲು. ಪಾಕ್ಗೆ ಪ್ರವಾಸ ಹೋಗೋ ಸಂಬಂಧ ವೀಸಾ ಪಡೆಯೋದಕ್ಕೆ ಆತನನ್ನ ಸಂಪರ್ಕಿಸಿದ್ಲು. ಇದೇ ವ್ಯಕ್ತಿ ಪಾಕ್ನಲ್ಲಿ ಮಲ್ಹೋತ್ರಾಳ ಹ್ಯಾಂಡ್ಲರ್ ಆಗಿ ಕಾರ್ಯನಿರ್ವಹಿಸಿದ್ದ. ಅಷ್ಟೇ ಅಲ್ಲ, ಪಾಕ್ನ ಐಎಸ್ಐಗೂ ಜ್ಯೋತಿ ಮಲ್ಹೋತ್ರಾ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದ. ಜ್ಯೋತಿ ಮಲ್ಹೋತ್ರಾ ಒಟ್ಟು 2 ಬಾರಿ ಪಾಕಿಸ್ತಾನ ಪ್ರವಾಸ ಹೋಗಿದ್ದಾಳೆ. ಪ್ರವಾಸದಿಂದ ಭಾರತಕ್ಕೆ ಹಿಂದಿರುಗಿದ ಬಳಿಕವೂ ಡ್ಯಾನಿಶ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ಲು. ಇನ್ನು ಪಾಕ್ನ ಗುಪ್ತಚರ ವ್ಯಕ್ತಿಗಳ ಜೊತೆಗೂ ನಿರಂತರ ಸಂಪರ್ಕದಲ್ಲಿದ್ದ ಮಾಹಿತಿ ಬೆಳಕಿಗೆ ಬಂದಿದೆ. ಹರಿಯಾಣ, ಪಂಜಾಬ್ ಭಾಗದಲ್ಲಿ ಭಾರತೀಯ ಸೇನೆಯ ರಹಸ್ಯ ಮಾಹಿತಿಯನ್ನ ಸೋರಿಕೆ ಮಾಡಿರೋದು ತನಿಖೆ ವೇಳೆ ತಿಳಿದು ಬಂದಿದೆ. ದೇಶದ್ರೋಹ ಕೇಸ್ನಡಿ ಅರೆಸ್ಟ್ ಆಗಿರುವ ಜ್ಯೋತಿ ಮಲ್ಹೋತ್ರಾ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿರಬಹುದು ಅನ್ನೋದಕ್ಕೆ ಆಕೆಯ ಮಾತುಗಳೇ ಕೆಲವೊಂದು ಸುಳಿವುಗಳನ್ನು ನೀಡಿವೆ. और उसमें हम खुद रिस्पॉन्सिबल हैं, हमारी गवर्नमेंट रिस्पॉन्सिबल है, क्योंकि वो उस सिक्योरिटी कहीं ना कहीं उनसे मिसिंग हुई. वो सिक्योरिटी वहाँ पर लैप्स हुई, कुछ तो गड़बड़ हुई जो जिस वजह से ये इतना बड़ा अटैक हुआ. ಇನ್ನು ಮಗಳ ವಿರುದ್ಧದ ಆರೋಪವನ್ನ ನಿರಾಕರಿಸಿರುವ ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ತನ್ನ ಮಗಳು ಚಾನೆಲ್ಗೆ ವಿಡಿಯೋ ಮಾಡಲು ಮಾತ್ರ ಪಾಕಿಸ್ತಾನಕ್ಕೆ ಹೋಗಿದ್ಲು ಅಂತ ಸಮಜಾಯಿಷಿ ನೀಡಿದ್ದಾರೆ. यूट्यूब बनाया करती, पाकिस्तान में भी जाया करती और भी जाया करती. तो कोई यार दोस्त बन जाए तो उससे आप फोन नहीं कर सकते. यार दोस्त से तो बात कर सकते हैं. वो यार दोस्त से बात करते हैं तो इनको चिढ़ जाती है, यार दोस्त तू भारत की बात बता रही है. भारत की क्यों बात बता रही है, वो आपस में बात कर रही है. ಅದೇನೇ ಇರ್ಲಿ, ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ. ಖ್ಯಾತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಇನ್ನು ಅದೇನೇನು ರಹಸ್ಯಗಳು ಹೊರಬರಲಿದೆಯೋ ಕಾದು ನೋಡ್ಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.